श्रुतितत्त्वाय गुरवे नमः। गमगधीभावरसलसिताय गुरवे नमः। मम विधिं रागनरहरिं तं सद्गुरुं नमः। गुरुर्ब्रह्मा गुरुर्विष्णु गुरुर्देवो महेश्वरः। कृतिनुत गुरवे नमः। दशशतवाद्यवेद्याय पूज्याय मद्गुरवे नमः। निगमावरणे स्वरसिंहासने रागराजराजं तं वरगुरुं नमः। संगीतं रसवर्गानं
सततं देहि अनवरतं मे आशिषं कुरु स्वरदेवि प्रसादं देहि गुरो विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः तस्मै श्री गुरवे नमः तस्मै श्री गुरवे नमः ಸರ್ ಬರೀ ಸರ್ ಕಂದಿಗಳು ಬರೀ ಸರ್ ನನ್ನ ಹೆಸರು ಸಂಪನ್ನ ಆರನೇ ತರಗತಿ. ನಾನು ಮಾಡುವುದು ಸಸ್ಯ ಮತ್ತು ಅದರ ಭಾಗಗಳು. ಬೇರು ಮಣ್ಣು ಸಸ್ಯದ ಭಾಗಗಳು ಬೇರು ಮಣ್ಣಿನಿಂದ ಹೀರಿಕೊಳ್ಳುತ್ತದೆ ಮತ್ತು ಸಸ್ಯವನ್ನು ನೇರವಾಗಿಸಲು ಸಹಾಯಕ. ಕಾಂಡ ಸಸ್ಯಕ್ಕೆ ಆಧಾರ ಒದಗಿಸುತ್ತದೆ, ನೀರು ಮತ್ತು ಆಹಾರವನ್ನು ಸಾಗಿಸುತ್ತದೆ. ಎಲೆಗಳು ಎಲೆಯು ಪತ್ರ ಹಣ್ಣುಗಳನ್ನು ಹೊಂದಿದ್ದು ದ್ಯುತಿಶೇಷಣೆಯಿಂದ ಸಹಾಯ ಆಗುತ್ತದೆ. ಹೂ ಪರಾಗಸ್ಪರ್ಶ ಕ್ರಿಯೆಗೆ ಹಾಗೂ ಪುನರ್ವಸತಿಗೆ ಸಹಾಯ ಆಗುತ್ತದೆ. ಹಣ್ಣುಗಳು ಬೀಜಗಳನ್ನು ರಕ್ಷಿಸುತ್ತದೆ, ಅಂಡಾಶಯವು ಹಣ್ಣಾಗಿ ಮಾರ್ಪಡೆ ಆಗುತ್ತದೆ. ಸಸ್ಯಗಳು ನಮಗೆ ಆಮ್ಲಜನಕ ಮತ್ತು ಆಹಾರವನ್ನು ಕೊಡುತ್ತವೆ. ಧನ್ಯವಾದಗಳು. ಹೆಸರು ಸಂಗೀತ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸಸ್ಯದ ಎತ್ತರ ಮತ್ತು ಕಾಂಡದ ಆಧಾರದ ಮೇಲೆ ಸಸ್ಯಗಳ ಗುಂಪುಗೊಳಿಸುವಿಕೆ. ಕೆಲವು ಸಸ್ಯಗಳು ತೆಳುವಾಗಿ ಎಳಸಾಗಿ ಮತ್ತು ಹಸಿರಿನಿಂದ ಕೂಡಿರುತ್ತವೆ. ಇವುಗಳನ್ನು ಮೂಲಿಕೆಗಳೆನ್ನುವರು. ಉದಾಹರಣೆ ಮೆಣಸಿನಕಾಯಿ, ಹುಲ್ಲು ಇತ್ಯಾದಿ. ಕೆಲವು ಸಸ್ಯಗಳು ಮರಗಳಷ್ಟು ಎತ್ತರ ಇರುವುದಿಲ್ಲ. ಈ ಸಸ್ಯಗಳ ಕಾಂಡಗಳು ಕಂದು ಬಣ್ಣ ಹೊಂದಿದ್ದು ಇವುಗಳ ಕಾಂಡವು ಗಟ್ಟಿಯಾಗಿದ್ದು ಮರಗಳಷ್ಟು ದಪ್ಪನಾಗಿರುವುದಿಲ್ಲ. ಉದಾಹರಣೆ ಆಲದ ಮರ, ತೆಂಗಿನ ಮರ, ಇತ್ಯಾದಿ. ಕೆಲವು ಸಸ್ಯಗಳು ದುರ್ಬಲ ಕಾಂಡವನ್ನು ಹೊಂದಿದ್ದು ಈ ಸಸ್ಯ ಬೆಳೆಯಲು ಆಧಾರದ ಅಗತ್ಯವಿರುತ್ತದೆ. ಈ ಸಸ್ಯಗಳನ್ನು ಏಳುವ ಬಳ್ಳಿಗಳೆನ್ನುವರು. ಉದಾಹರಣೆ ಮನಿ ಪ್ಲಾಂಟ್ ಇತ್ಯಾದಿ. ಕೆಲವು ಸಸ್ಯಗಳು ನೆಲದ ಮೇಲೆ ಹರಡಿಕೊಳ್ಳುತ್ತವೆ. ಇವುಗಳನ್ನು ಅಡರು ಬಳ್ಳಿಗಳೆನ್ನುವರು. ಉದಾಹರಣೆ ಕಲ್ಲಂಗಡಿ ಸಸ್ಯ, ಕುಂಬಳಕಾಯಿ ಇತ್ಯಾದಿ. ನನ್ನ ಹೆಸರು ಬಿಂದುಶ್ರೀ. ನಾನು ಓದುತ್ತಿರುವುದು 7ನೇ ತರಗತಿ. ನಾನು ಹೇಳುವುದು ಎಲೆಗಳಲ್ಲಿ ನಾಳಗಳು ವಿನ್ಯಾಸದ ವಿಧಗಳು. ಎಲೆಗಳಲ್ಲಿ ದಪ್ಪನಾಗಿರುವ ಮಧ್ಯದ ನಾಳಗಳನ್ನು, ಇಕ್ಕೆಗಳನ್ನು, ಜಲದ ರೀತಿಯ ನಾಳಗಳನ್ನು ಹೊಂದಿರುತ್ತೇವೆ. ಈ ವಿನ್ಯಾಸವನ್ನು ಜಲಬಂಧ ನಾಳ ವಿನ್ಯಾಸ ಎನ್ನುವರು. ಉದಾಹರಣೆ ದಾಸವಾಳ, ಆಲದ ಮರ, ಬೇವಿನ ಮರ. ಜಲಬಂಧ ನಾಳ ವಿನ್ಯಾಸ. ಆಯ್ತು ಹೇಳು. ಎಲೆಗಳಲ್ಲಿ ಸಸ್ಯದ ಸಮಾಂತರವಾಗಿರುವ ವಿನ್ಯಾಸ ಎನ್ನುವರು. ಬೇರುಗಳನ್ನು ಸಮಾಂತರ ನಾಳ ವಿನ್ಯಾಸ ಎನ್ನುವರು. ಉದಾಹರಣೆ
ಬಾಳೆ ಗಿಡ, ಎಲೆ, ಮೆಕ್ಕೆಜೋಳ ಇನ್ನು ಮುಂತಾದವುಗಳು. ಸಸ್ಯದ ಬೇರಿನಲ್ಲಿರುವ ಒಂದು ಮುಖ್ಯ ಬೇರನ್ನು ಹೊಂದಿರುತ್ತೇವೆ ಮತ್ತು ಅದರಿಂದ ಕಲ್ಲೊಡೆದು ಸಣ್ಣ ಸಣ್ಣ ಬೇರುಗಳನ್ನು ತಾಯಿ ಬೇರು ಎನ್ನುವರು. ಉದಾಹರಣೆ ಸಾಸಿವೆ ಮುಂತಾದವುಗಳು. ಕಾಂಡದ ಬುಡದಿಂದ ಒಂದೇ ಗಾತ್ರದ ತೆಳ್ಳವಾದ ಬೇರುಗಳನ್ನು ಗೊಚ್ಚಲಿಗೆ ಹಾಕಿ ಬೆಳೆದಿರುತ್ತದೆ. ಇವುಗಳಿಗೆ ತಂತು ಬೇರು ಎನ್ನುವರು. ಉದಾಹರಣೆ ಹುಲ್ಲಿನ ಮುಂತಾದವುಗಳು. ದ್ವಿದಳಗಳನ್ನು ಸಸ್ಯದ ಸಾಮಾನ್ಯವಾಗಿ ತಮ್ಮ ಎಲೆಗಳಲ್ಲಿ ನಾನು ಓದುತ್ತಿರುವುದು 7ನೇ ತರಗತಿ. ನಾನು ಹೇಳುವುದು ತುಟಿ ಸಂಶ್ಲೇಷಣೆ ತೋರಿಸುವ ಚಿತ್ರ. ತುಟಿ ಸಂಶ್ಲೇಷಣೆ ತುಟಿ ಸಂಶ್ಲೇಷಣೆ ಎಂದರೆ ಪ್ರಕಾಶ ಸಂಶ್ಲೇಷಣೆ ಎನ್ನುವರು. ತುಟಿ ಎಂದರೆ ಬೆಳಕು. ಸಂಶ್ಲೇಷಣೆ ಎಂದರೆ ಆಹಾರ ತಯಾರಿಸುವ ಪ್ರಕ್ರಿಯೆ ಎನ್ನುವರು. ತುಟಿ ಸಂಶ್ಲೇಷಣೆ ಎಂದರೆ ಸೂರ್ಯನ ಬೆಳಕು, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಸಸ್ಯಗಳಿಗೆ ಆಹಾರ ತಯಾರಿಸುವ ಪ್ರಕ್ರಿಯೆ ಎನ್ನುವರು. ಮುಖ್ಯವಾಗಿ ಎಲೆಗಳಲ್ಲಿ ನಡೆಯುತ್ತದೆ. ಎಲೆಗಳಲ್ಲಿರುವ ಕ್ಲೋರೋಪ್ಲಾಸ್ಟ್ ಎಂಬ ರಚನೆಗಳು ಹಸಿರು ವರ್ಣಕ ಕ್ಲೋರೋಫಿಲ್ ಇರುತ್ತದೆ. ತುಟಿ ಸಂಶ್ಲೇಷಣೆ ಅಗತ್ಯವಿರುವ ಅಂಶಗಳು: 1. ಸೂರ್ಯನ ಬೆಳಕು ಶಕ್ತಿಯ ಮೂಲ. 2. ನೀರು ಬೇರುಗಳಿಂದ ಹೀರಿಕೊಳ್ಳಲಾಗುತ್ತದೆ. 3. ಕಾರ್ಬನ್ ಡೈಆಕ್ಸೈಡ್ ಎಲೆಗಳಲ್ಲಿರುವ ರಂಧ್ರಗಳಿಂದ ಸ್ಟೋಮನ್ ಒಳಗೆ ಹೋಗುತ್ತದೆ. ಕ್ಲೋರೋಫಿಲ್ ಸೂರ್ಯನ ಬೆಳಕನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಸಮೀಕರಣ ಕಾರ್ಬನ್ ಡೈಆಕ್ಸೈಡ್ 6CO2, ನೀರು 1H2O. ಕ್ಲೋರೋಫಿಲ್ ಸೂರ್ಯನ ಬೆಳಕು. ಗ್ಲೂಕೋಸ್ C6H12O6, ಆಮ್ಲಜನಕ 6O2. ತುಟಿ ಸಂಶ್ಲೇಷಣೆ ಮಹತ್ವಗಳು: ಸಸ್ಯಗಳಿಗೆ ಆಹಾರ ಒದಗಿಸುತ್ತದೆ. 2. ಆಮ್ಲಜನಕವನ್ನು ಹಿಡಿದಿಟ್ಟುಕೊಳ್ಳುತ್ತದೆ. 3. ವಾಯುಮಂಡಲದ ಅನಿಲಗಳನ್ನು ಸಂರಕ್ಷಣೆ ಮಾಡುತ್ತದೆ. ಧನ್ಯವಾದಗಳು. ನನ್ನ ಹೆಸರು ಸಿಡಿ ಹೇಮಾವತಿ, 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಹೇಳುವುದು ನೈಟ್ರೋಜನ್ ಚಕ್ರ. ನೈಟ್ರೋಜನ್ ಚಕ್ರ ಎಂದರೆ ವಾತಾವರಣದಲ್ಲಿ ಮಣ್ಣು, ಸಸಿಗಳು, ಪ್ರಾಣಿಗಳ ನಡುವೆ ನೈಟ್ರೋಜನ್ ಸಂಚರಿಸುವ ಪ್ರಕ್ರಿಯೆ. ನೈಟ್ರೋಜನ್ ನಮ್ಮ ದೇಹದೊಳಗೆ ಪ್ರೋಟೀನ್, ಸಸ್ಯಗಳ ಬೆಳವಣಿಗೆ ಅತ್ಯಂತ ಅವಶ್ಯಕತೆ ಅಂಶವಾಗಿದೆ. ಪ್ರಾಣಿಗಳು ನೈಟ್ರೋಜನ್ ಸಂಚರಿಸುವ ಪ್ರಕ್ರಿಯೆ. ನೈಟ್ರೋಜನ್ ನಮ್ಮ ದೇಹದೊಳಗೆ ಪ್ರೋಟೀನ್ ಮತ್ತು ಸಸ್ಯಗಳ ಬೆಳವಣಿಗೆ ಅತ್ಯಂತ ಅಗತ್ಯವಾದ ಅಂಶವಾಗಿದೆ. ನೈಟ್ರೋಜನ್ ಚಕ್ರದ ಹಂತಗಳು: 1. ನೈಟ್ರೋಜನ್ ಸ್ಥಿರೀಕರಣ. ವಾತಾವರಣದಲ್ಲಿ ಸುಮಾರು 78% ನೈಟ್ರೋಜನ್ ಅನಿಲವಿದೆ. ಸಸ್ಯಗಳು ಈ ಅನಿಲವನ್ನು ನೇರವಾಗಿ ಬಳಸಲು ಸಾಧ್ಯವಿಲ್ಲ. ಮಣ್ಣಿನಲ್ಲಿರುವ ಬ್ಯಾಕ್ಟೀರಿಯಾ, ಉದಾಹರಣೆ ರೈಸೋಬಿಯಂ, ನೈಟ್ರೋಜನ್ ಅನಿಲವನ್ನು ಅಮೋನಿಯಾಗಿ ಪರಿವರ್ತಿಸುತ್ತದೆ. ಮಿಂಚು ಸಹ ನೈಟ್ರೋಜನ್ ಅನ್ನು ಸಂಯೋಗಗಳಾಗಿ ಪರಿವರ್ತಿಸುತ್ತದೆ. ಉದಾಹರಣೆ ಬೇಳೆ, ಸಸ್ಯ, ಹುರಳಿ, ಕಡಲೆ. 2. ನೈಟ್ರಿಫಿಕೇಶನ್. ಅಮೋನಿಯಾ ಮೊದಲು ನೈಟ್ರೇಟ್ ಆಗಿ ನಂತರ ನೈಟ್ರೇಟ್ ಆಗಿ ಪರಿವರ್ತಿಸುತ್ತದೆ. ಈ ಕಾರ್ಯವನ್ನು ಸೂಕ್ಷ್ಮ ಜೀವಿಗಳು ಕಾರ್ಯನಿರ್ವಹಿಸುತ್ತವೆ. 3. ಅಸಿಮಿಲೇಷನ್. ಸಸ್ಯಗಳು ನೈಟ್ರೇಟ್ಗಳನ್ನು ಬಳಸಿ ಪ್ರೋಟೀನ್ ತಯಾರಿಸುತ್ತವೆ. ಸಸ್ಯಗಳು ಪ್ರಾಣಿಗಳು ಅಥವಾ ಇತರ ಪ್ರಾಣಿಗಳನ್ನು ತಿನ್ನುವ ಮೂಲಕ ನೈಟ್ರೋಜನ್ ಪಡೆಯುತ್ತವೆ. 4. ಹಾರ್ಮೋನಿಫಿಕೇಶನ್. ಸಸ್ಯಗಳು ಪ್ರಾಣಿಗಳು ಮತ್ತು ಸಾಯುವಾಗ ಅವುಗಳನ್ನು ಕುಲುಮೆ ಮಾಡುವ ಸೂಕ್ಷ್ಮ ಜೀವಿಗಳನ್ನು ನೈಟ್ರೋಜನ್ ಸಂಯುಕ್ತಗಳನ್ನು ಹಾರ್ಮೋನಿಯಾಗಿ ಪರಿವರ್ತಿಸುತ್ತದೆ. 5. ಡಿನೈಟ್ರೀಕರಣ. ಕೆಲವು ನೈಸರ್ಗಿಕ ನೈಟ್ರೇಟ್ಗಳನ್ನು ಮತ್ತೆ ನೈಟ್ರೋಜನ್ ಅನಿಲವನ್ನು ಪರಿವರ್ತಿಸಿ ವಾತಾವರಣಕ್ಕೆ ಬಿಡುಗಡೆಗೊಳಿಸುತ್ತವೆ. ನೈಟ್ರೋಜನ್ ಚಕ್ರದ ಮಹತ್ವ: ಸಸ್ಯಗಳ ಬೆಳವಣಿಗೆ ಅಗತ್ಯವಾಗಿದೆ. ನೈಟ್ರೋಜನ್ ಚಕ್ರದ ಪ್ರಕೃತಿಯಲ್ಲಿ ಸಮತೋಲನ ಕಾಪಾಡುತ್ತದೆ. ಭೂಮಿಯಲ್ಲಿನ ಜೀವ ಜಗತ್ತಿಗೆ ಅಗತ್ಯ. ನೈಟ್ರೋಜನ್ ಚಕ್ರ ವಾತಾವರಣದಲ್ಲಿ ನೈಟ್ರೋಜನ್ ಮಿಂಚುವಿಕೆ. ನೈಟ್ರೋಜನ್ ಸ್ಥಿರೀಕರಣ ಬ್ಯಾಕ್ಟೀರಿಯಾಗಳಿಂದ ಸ್ಥಿರೀಕವಾಗಿ
ಆಗಿದೆ. ನೆಕ್ಸ್ಟ್ ಬ್ಯಾಕ್ಟೀರಿಯಾ ನೈಟ್ರೋಜನ್ ಸಂಯುಕ್ತಗಳಾಗಿ ಪರಿವರ್ತಿಸುತ್ತವೆ. ಇವೆರಡನ್ನು ಮಣ್ಣಿನಲ್ಲಿರುವ ನೈಟ್ರೋಜನ್ ಸಂಯುಕ್ತಗಳಾಗಿವೆ. ನೆಕ್ಸ್ಟ್ ಸಸ್ಯಗಳಿಂದ ಹೀರಿಕೆ, ಪ್ರಾಣಿಗಳಿಂದ ಸಸ್ಯ ರಕ್ಷಣೆ, ನೆಕ್ಸ್ಟ್ ವಿಸರ್ಜನೆ ಮತ್ತು ಸಾವಿನಿಂದ ಉಂಟಾದ ನೈಟ್ರೋಜನ್ ಸಂಯುಕ್ತಗಳು. ನೆಕ್ಸ್ಟ್ ಮಣ್ಣಿನಲ್ಲಿರುವ ನೈಟ್ರೋಜನ್ ಸಂಯುಕ್ತಗಳಾಗಿವೆ. ನೆಕ್ಸ್ಟ್ ಬ್ಯಾಕ್ಟೀರಿಯಾಗಳಿಂದ ನೈಟ್ರೋಜನ್ ಸಂಯುಕ್ತಗಳು ನೈಟ್ರೋಜನ್ ಅನಿಲ ಗಾಳಿ ಪರಿವರ್ತಿಸುತ್ತದೆ. ನೆಕ್ಸ್ಟ್ ವಾತಾವರಣದಲ್ಲಿರುವ ನೈಟ್ರೋಜನ್. ನನ್ನ ಹೆಸರು ಮೇರಾಜ್. ನಾನು ಓದುತ್ತಿರುವುದು 6ನೇ ತರಗತಿ. ಸೊಳ್ಳೆಯ ಜೀವನ ಚಕ್ರ. ಸೊಳ್ಳೆಗಳು ತಮ್ಮ ಜೀವನ ಚಕ್ರದಲ್ಲಿ 4 ಹಂತಗಳ ಮೂಲಕ ಹಾದು ಹೋಗುತ್ತದೆ. ಒಂದನೇದು ಮೊಟ್ಟೆ, 2ನೇ ಲಾರ್ವಾ, 3ನೇ ಪಿಂಪು, 4ನೇ ಪ್ರೌಢ. ಪಿಂಪದಿಂದ ಹೊರಬರುವ ಪ್ರೌಢ ಸೊಳ್ಳೆಯಾಗಿ ನೀರಿನ ಮೇಲ್ಮೈ ಸ್ವಲ್ಪ ಸಮಯದ ನಂತರ ವಿಶ್ರಾಂತಿ ಪಡೆದ ನಂತರ ಮೊಟ್ಟೆಯು ತನ್ನ ಜೀವನವನ್ನು ಪ್ರಾರಂಭಿಸುತ್ತದೆ. ಹಂತ 2 ಆಗಿ ಬೆಳೆಯುತ್ತದೆ. ಹಂತ 3 ರೂಪದಿಂದ ಆಗಿ ಬೆಳೆಯುತ್ತದೆ ಮತ್ತು ಪ್ರೌಢ ಸೊಳ್ಳೆಯಾಗಿ. ಹಂತ 4 ಪ್ರೌಢ ಸೊಳ್ಳೆಯು ಆಯ್ತಾ ನಿಂದು? ನನ್ನ ಹೆಸರು ರಂಜಿತ್. ನಾನು ಓದುತ್ತಿರೋದು 6ನೇ ತರಗತಿ. ನಾನು ಹೇಳ್ತಿರೋದು ಹಂತ 2 ಬಾಲ ಹೊಂದಿರುವ ಗೋಧಮಟ್ಟೆ ದಿನ 7 ಅಥವಾ 10 ದಿನ. ಹಂತ 2 ಕಾಲುಗಳನ್ನು ಹೊಂದಿರುವ ಗೋಧಮಟ್ಟೆ 8 ವಾರಗಳು. 10 ವಾರಗಳು. ಹಂತ 3 ಮರಿಕಪ್ಪೆ 12 ವಾರಗಳು. ಹಂತ 4 ಗೌಡಕಪ್ಪೆ 14 ವಾರಗಳು. ಆಯ್ತಾ ನಿಂದ? ನನ್ನ ಹೆಸರು ಅಂಕಿತ. ನಾನು ಓದುತ್ತಿರೋದು 6ನೇ ತರಗತಿಯಲ್ಲಿ. ನಾನು ನಿಸರ್ಗ ಸಂಪತ್ತು ವಿಷಯ ತಿಳಿದಿದ್ದೇನೆ. ನಮ್ಮ ಉಳಿವಿಗೆ ಅಗತ್ಯವಾದ ಸಂಪನ್ಮೂಲವನ್ನು ನಿಸರ್ಗವು ಒದಗಿಸುತ್ತದೆ. ನಿಸರ್ಗವು ಒದಗಿಸಿದ ಸಂಪನ್ಮೂಲವನ್ನು ನೈಸರ್ಗಿಕ ಸಂಪನ್ಮೂಲ ಎನ್ನುವರು. ನೈಸರ್ಗಿಕ ಸಂಪನ್ಮೂಲಗಳು. ನೈಸರ್ಗಿಕ ಸಂಪತ್ತಿನಲ್ಲಿ 2 ವಿಧಗಳು: ನವೀಕರಿಸಲಾಗದ ಸಂಪನ್ಮೂಲಗಳು, ನವೀಕರಿಸಬಹುದಾದ ಸಂಪನ್ಮೂಲಗಳು. ಸವಾರ್ಷ ಅವಧಿಯಲ್ಲಿ ನೈಸರ್ಗಿಕ ಪ್ರಕ್ರಿಯೆಯಲ್ಲಿ ಮರುಪೂರ್ಣಗೊಳ್ಳುವ ಸಂಪನ್ಮೂಲಗಳನ್ನು ನವೀಕರಿಸಬಹುದಾದ ಸಂಪನ್ಮೂಲ ಎನ್ನುವರು. ನವೀಕರಿಸಬಹುದಾದ. ನನ್ನ ಹೆಸರು ಸಿಂಧು. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಜಲಚಕ್ರದ ಬಗ್ಗೆ ತಿಳಿಸುತ್ತಿದ್ದೇನೆ. ಜಲಚಕ್ರ ಸಾಗರ ಮತ್ತು ಭೂಮಿಯ ಮೇಲ್ಮೈಯಿಂದ ನೀರು ಆವಿಯಾಗಿ ವಾತಾವರಣವನ್ನು ಸೇರುತ್ತದೆ. ನನ್ನ ಹೆಸರು ನಸ್ರೀನ್ ಬೇಗಂ. 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನೀರಿನ ವಿವಿಧ ಸ್ಥಿತಿಗಳ ಪರಿವರ್ತನೆ. ನೀರನ್ನು 3 ವಿಭಿನ್ನ ಸ್ಥಿತಿಗಳಲ್ಲಿ ನೋಡುತ್ತೇವೆ. ಘನ ಸ್ಥಿತಿಯಲ್ಲಿ ಮಂಜುಗಡ್ಡೆ ಆಗಿರುತ್ತದೆ. ದ್ರವ ಸ್ಥಿತಿಯಲ್ಲಿ ನೀರು ಕಾಸಿದಾಗ ಮಂಜುಗಡ್ಡೆ ಕರಗುತ್ತದೆ ಹಾಗೂ ದ್ರವ ಸ್ಥಿತಿಗೆ. ನನ್ನ ಹೆಸರು ಕೆ. ಶ್ವೇತಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಬೆಳೆಯ ಉತ್ಪಾದನೆ ಹಂತಗಳು: ಮಣ್ಣನ್ನು ಹದಗೊಳಿಸುವಿಕೆ, ಬಿತ್ತನೆ, ಗೊಬ್ಬರ ಮತ್ತು ರಸಗೊಬ್ಬರ ಹಾಕುವುದು, ನೀರಾವರಿ, ಕಳೆ ತೆಗೆಯುವುದು, ಕೊಯ್ಲು, ಸಂಗ್ರಹಣೆ. ಮುಗಿತಾ? ನನ್ನ ಹೆಸರು ಆಶಾ. ನಾನು ಓದುತ್ತಿರುವುದು 6ನೇ ತರಗತಿ. ಸೂರ್ಯನು ಸೌರಮಂಡಲದ ಕೇಂದ್ರದಲ್ಲಿರುವ ನಕ್ಷತ್ರ. ಇದು ಮುಖ್ಯವಾಗಿ ಹೈಡ್ರೋಜನ್ ಮತ್ತು ನಿತ್ಯ ಮಂಡಲದಿಂದ ಕೂಡಿದೆ. ಸೂರ್ಯನಿಂದ ನಮಗೆ ಬೆಳಕು ಮತ್ತು ಉಷ್ಣ ದೊರೆಯುತ್ತದೆ. ಇದು ಭೂಮಿಯಲ್ಲಿ ಜೀವಕ್ಕೆ ಅಗತ್ಯ. ಬುಧ ಸೂರ್ಯನಿಗೆ ಅತಿ ಸಮೀಪದ ಹಾಗೂ ಅತಿ ಚಿಕ್ಕ ಗ್ರಹ. ಸೂರ್ಯನಿಂದ ಮೊದಲನೇ ಗ್ರಹ. ಶುಕ್ರ ದಟ್ಟ ವಾತಾವರಣದಿಂದ ಕೂಡಿದೆ. ಅತಿ ಉಷ್ಣ ಗ್ರಹ. ನನ್ನ ಹೆಸರು ಚಂದನ. ನಾನು ಓದುತ್ತಿರೋದು 6ನೇ ತರಗತಿ. ಆಹಾರದ ಮೈಲುಗಳು: ತೋಟದಿಂದ ಗದ್ದೆಗೆ ಯಾವುದೇ ಪದಾರ್ಥಗಳ ಚೀಲವು
ಸಂಪೂರ್ಣ ದೂರವನ್ನು ಅದರ ಆಹಾರ ಮೈಲಿಗಳನ್ನು ಆರೋಗ್ಯಕರ ಆಹಾರವನ್ನು ಸೇರಿಸಿ ಹಂಚಿಕೊಳ್ಳಿ ಮತ್ತು ಆಹಾರವನ್ನು ಗೌರವಿಸಿ ಸ್ಥಳೀಯ ಉತ್ಪಾದಕರನ್ನು ಬೆಂಬಲಿಸಿ. ಹಂತಗಳು: ಬೆಳೆ ಆಹಾರ ಬೆಳೆಯುತ್ತಿರುವ ರೈತ, ಬೆಳೆ ಕೊಯ್ಲು ಮತ್ತು ತೂರುವಿಕೆ, ಬೆಳೆಯ ಸಂಗ್ರಹಣೆ, ಹಿಟ್ಟು ಮಾಡುವಿಕೆ, ಪಟ್ಟಣ ಕಟ್ಟುವಿಕೆ, ಅಂಗಡಿಗಳಿಗೆ ಸಾಗಾಣಿಕೆ. ನಮ್ಮ ತಟ್ಟೆಯಲ್ಲಿರುವ ಆಹಾರ. ಧನ್ಯವಾದಗಳು. ನನ್ನ ಹೆಸರು ಶ್ರೀಮಂತ. ನಾನು ಓದ್ತಿದ್ದೀನಿ 6ನೇ ತರಗತಿ. ಸಸ್ಯದ ಜೀವನ ಚಕ್ರ: ಅಂತ 1 ಬೀಜ, ಅಂತ 2 ಮಳೆತ ಬೀಜ, ಅಂತ 3 ಎಲೆಗಳ ಮೂಡುವಿಕೆ, ಅಂತ 4 ಹೂಗಳ ಮೂಡುವಿಕೆ, ಅಂತ 5 ಹಣ್ಣುಗಳ ಮೂಡುವಿಕೆ. ಹಣ್ಣು ಬಲಿತ ಬೀಜಗಳನ್ನು ಹೊಂದಿರುತ್ತವೆ. ಆಯ್ತಾ? ನನ್ನ ಹೆಸರು ರಾಧಿಕಾ. ನಾನು ಓದುತ್ತಿರೋದು 8ನೇ ತರಗತಿ. ನನ್ನ ಶಾಲೆ ಹೆಸರು ಹೊನ್ನಾಳಿ ಸಿದ್ದಪ್ಪನವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೆಟ್ರಿ. ಅಂತರ್ಶ್ರಾವಕ ಗ್ರಂಥಿಗಳ ಮತ್ತು ಸ್ರವಿಸುವ ಹಾರ್ಮೋನ್ ಮತ್ತು ಕಾರ್ಯ. ಅಂತರ್ಶ್ರಾವಕ ಗ್ರಂಥಿಗಳು ಎಂದರೆ ದೇಹದೊಳಗಿನ ಹಾರ್ಮೋನ್ ಅನ್ನು ರಕ್ತದಲ್ಲಿ ನೇರವಾಗಿ ಬಿಡುಗಡೆ ಮಾಡುವ ಗ್ರಂಥಿಗಳು. ಮುಖ್ಯ ಅಂತರ್ಶ್ರಾವಕ ಗ್ರಂಥಿಗಳು ಮತ್ತು ಸ್ರವಿಸುವ ಹಾರ್ಮೋನ್ ಮತ್ತು ಕಾರ್ಯ. ಪಿಟ್ಯುಟರಿ ಗ್ರಂಥಿ, ಮಾಸ್ಟರ್ ಗ್ರಂಥಿ ಎಂದು ಕರೆಯುತ್ತಾರೆ. ಇತರ ಗ್ರಂಥಿಗಳ ಕಾರ್ಯವನ್ನು ನಿಯಂತ್ರಿಸುತ್ತದೆ, ಬೆಳವಣಿಗೆಗೆ ಹಾರ್ಮೋನ್ ಅನ್ನು ಉತ್ಪಾದಿಸುತ್ತದೆ. ಥೈರಾಯ್ಡ್ ಗ್ರಂಥಿ ಗಂಟಲಿನ ಭಾಗದಲ್ಲಿ ಕಂಡುಬರುತ್ತದೆ. ಥೈರಾಕ್ಸಿನ್ ಹಾರ್ಮೋನ್ ಅನ್ನು ಉತ್ಪಾದಿಸುತ್ತದೆ. ಅಡ್ರಿನಲ್ ಗ್ರಂಥಿ ಮೂತ್ರಪಿಂಡಗಳ ಮೇಲ್ಭಾಗದಲ್ಲಿ ಇರುತ್ತದೆ. ಅಡ್ರಿನಲ್ ಹಾರ್ಮೋನ್ ಅನ್ನು ಉತ್ಪಾದಿಸುತ್ತದೆ. ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಎನ್ನುವರು. ಮೆದೋಜೀರಕ ಗ್ರಂಥಿ ಇನ್ಸುಲಿನ್ ಹಾರ್ಮೋನ್ ಉತ್ಪಾದಿಸುತ್ತದೆ. ರಕ್ತದ ಸಕ್ಕರೆ ಪ್ರಮಾಣ ನಿಯಂತ್ರಿಸುತ್ತದೆ. ಅಂಡಾಶಯ ಸ್ತ್ರೀಯರಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಉತ್ಪಾದಿಸುತ್ತದೆ. ಸ್ತ್ರೀಲಿಂಗ ಲಕ್ಷಣಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಪುರುಷರಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಅನ್ನು ಉತ್ಪಾದಿಸುತ್ತದೆ. ಪುರುಷಲಿಂಗ ಲಕ್ಷಣಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಅಂತರ್ಶ್ರಾವಕ ಗ್ರಂಥಿಗಳ ಕಾರ್ಯ: ದೇಹದ ಬೆಳವಣಿಗೆಗೆ ನಿಯಂತ್ರಣ, ಚಯಾಪಚಯ ಕ್ರಿಯೆ ನಿಯಂತ್ರಣ, ರಕ್ತದ ಸಕ್ಕರೆ ಮಟ್ಟ ನಿಯಂತ್ರಣ, ಸಂತಾನೋತ್ಪತ್ತಿ ನಿಯಂತ್ರಣ, ಒತ್ತಡಕ್ಕೆ ಪ್ರತಿಕ್ರಿಯೆ ನೀಡುವುದು. ಧನ್ಯವಾದಗಳು. ನನ್ನ ಹೆಸರು ಸುನೀತಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಹೊನ್ನಾಳಿ ಸಿದ್ದಪ್ಪನವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೆಟ್ರಿ. ನಾನು ಮಾನವನ ಕಣ್ಣಿನ ಪರಿಚಯದ ಬಗ್ಗೆ ಮಾತನಾಡುತ್ತೇನೆ. ಕಣ್ಣು ನಮಗೆ ಸುತ್ತಲೂ ಜಗತ್ತನ್ನು ನೋಡಲು ಸಹಾಯ ಮಾಡುವ ಇಂದ್ರಿಯಾಂಗ ಇದು. ಬೆಳಕು, ಬಣ್ಣ, ಆಕಾರ, ಚಲನವಲನವನ್ನು ಗುರುತಿಸುತ್ತದೆ. ಕಣ್ಣಿನ ಭಾಗಗಳು: ಕನಿರಿಯ ಬೆಳಕಿನ ಒಳಗೆ ಬಿಡುತ್ತದೆ. ಕಾಣು ಕಪ್ಪೆ ಐರಿಸ್ ಬೆಳಕು ಒಳಗೆ ನಿಯಂತ್ರಿಸುತ್ತದೆ. ಲೈನ್ಸ್ ಮಸೂರ ಬೆಳಕನ್ನು ಒಳಗೆ ಕೇಂದ್ರೀಕರಿಸುತ್ತದೆ. ವರ್ಣಪಟಲ ಸಿಲಿಯರಿಕಾಯ ಪೂಪಿಲ್ ಬೆಳಕು ಒಳಗೆ ಪ್ರವೇಶಿಸುವ ದಾರಿ. ಆಪ್ಟಿಕ್ಸ್ ನರ ಸಂದೇಶಗಳನ್ನು ಮೆದುಳಿಗೆ ಕಳಿಸುತ್ತದೆ. ಹಳದಿ ಪ್ರದೇಶ ಅಕ್ಷಿಪಟಲ ಕೋರಾಯಿಡ್ ಕಣ್ಣಿನ ಕಾರ್ಯಗಳು: ನೋಡಲು ಸಹಾಯ ಮಾಡುತ್ತದೆ, ಬಣ್ಣಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ, ಆಕಾರಗಳನ್ನು ತಿಳಿಯಲು ಸಹಾಯ ಮಾಡುತ್ತದೆ, ದೂರ ಮತ್ತು ಹತ್ತಿರ ಇರುವ ವಸ್ತುಗಳನ್ನು ನೋಡಲು ಸಹಾಯ ಮಾಡುತ್ತದೆ. ಕಣ್ಣಿನ ಆರೈಕೆ: ಒಳ್ಳೆಯ ಬೆಳಕಿನಲ್ಲಿ ಓದಿ, ಸ್ಕ್ರೀನ್ಗಳಿಂದ ದೂರವಿರಿ, ಅಶುದ್ಧ ಕೈಗಳಿಂದ ಕಣ್ಣು ಒರೆಸಬೇಡಿ, ನಿಯಮಿತವಾಗಿ ಕಣ್ಣು ಪರೀಕ್ಷೆ ಮಾಡಿಸಿ, ಆರೋಗ್ಯಕರ ಆಹಾರ ತಿನ್ನಿ. ಧನ್ಯವಾದಗಳು. ನನ್ನ ಹೆಸರು ಸನಿತಾ. 8ನೇ ತರಗತಿ. ನಮ್ಮ ಶಾಲೆ ಹೆಸರು ಹೊನ್ನಾಳಿ ಸಿದ್ದಪ್ಪನವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೆಟ್ರಿ. ನಾನು ಹೇಳುತ್ತಿರೋದು ಮಾನವನ ಕಿವಿಯ ರಚನೆ. ಕಿವಿ ನಮಗೆ ಶಬ್ದಗಳನ್ನು ಕೇಳಲು ಮತ್ತು ಸಮತೋಲನ ಕಾಪಾಡಲು ಸಹಾಯ ಮಾಡುವ ಅಂಗವಾಗಿದೆ. ಹೊರ ಕಿವಿ ಕಾಣುವ ಕಿವಿ, ಕ್ವೀನ ಮತ್ತು ಕಿವಿಯ ಕಾಲುವೆ ಶಬ್ದಗಳ ಅಲೆಗಳನ್ನು ಸಂಗ್ರಹಿಸಿ ಒಳ ಕಿವಿಗೆ ಕಳುಹಿಸುತ್ತದೆ. ಮಧ್ಯ ಕಿವಿಯ ತಮಟೆ ಮತ್ತು 3 ಸಣ್ಣ ಅಂಗಗಳಿವೆ, 3 ಸಣ್ಣ ಎಲುಬುಗಳಿವೆ. ಕಂಪನಗಳನ್ನು ಒಳ ಕಿವಿಗೆ ಕಳುಹಿಸುತ್ತದೆ. ಒಳಕಿವಿ ಕಾಂಕ್ರಿಯ ಮತ್ತು ಸಮತೋಲನ ಅಂಗಗಳಿವೆ. ಕಂಪನಗಳನ್ನು ನರ ಸಂದೇಶಗಳಾಗಿ ಮೆದುಳಿಗೆ ಕಳುಹಿಸುತ್ತದೆ. ಒಳಕಿವಿ. ನಾನು ಓದುತ್ತಿದ್ದೇನೆ. ನಾಲಿಗೆ ರುಚಿ ಪ್ರದೇಶಗಳು: ನಾಲಿಗೆ ನಮ್ಮ ಬಾಯಲ್ಲಿರುವ ಮೃದು ಮತ್ತು ಕೈಯಾದ ಸ್ನಾಯುಗಳು. ನಾಲಿಗೆಯು ರುಚಿಯನ್ನು ತಿಳಿಯಲು ಮತ್ತು ಆಹಾರವನ್ನು ಜಗಿಯಲು ಮತ್ತು ನುಂಗಲು ಸಹಾಯಕರು. ನಾಲಿಗೆಯ ಮೇಲೆ ತೇವರಿರುವ ಸಣ್ಣ ಸಣ್ಣ ಗುಳಿಗಳು ಇರುತ್ತವೆ. ಬೇರೆ ಬೇರೆ ರುಚಿಯನ್ನು ಪತ್ತೆ ಮಾಡಲು ಮತ್ತು ಅವುಗಳೆಂದರೆ ಸಿಹಿ ಪ್ರದೇಶ, ಉಪ್ಪು ಪ್ರದೇಶ, ಹುಳಿ ಪ್ರದೇಶ, ಕಾಯಿ ಪ್ರದೇಶ.
ಆಹಾರವನ್ನು ಸೇವಿಸಬೇಕು. ತುಂಬ ಬಿಸಿ ಆಹಾರವನ್ನು ತಪ್ಪಿಸಿ. ಧನ್ಯವಾದ. ನನ್ನ ಹೆಸರು ಪವಿತ್ರ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಅಲ್ಲಿನ ವಿಧಗಳು ಮತ್ತು ಜೋಡಣೆ: ಬಾಚಿ ಹಲ್ಲು, ಕೋರೆ ಹಲ್ಲು, ಕಿರುದೌಡೆ ಹಲ್ಲು, ದೌಡೆ ಹಲ್ಲು. ಬಾಚಿ ಹಲ್ಲು 8 ಹಲ್ಲುಗಳು, 4 ಮೇಲ್ಭಾಗ 4 ಕೆಳಭಾಗ ಹಲ್ಲುಗಳು, ಸಮತಟ್ಟೆಗೆ ಮತ್ತು ತೀಕ್ಷ್ಣವಾಗಿರುತ್ತವೆ. ಆಹಾರವನ್ನು ಸುಲಭವಾಗಿ ತಿನ್ನಬಹುದು. ಕೋರೆ ಹಲ್ಲು 4 ಹಲ್ಲುಗಳು, 2 ಮೇಲ್ಭಾಗ 2 ಕೆಳಭಾಗ ಮತ್ತು ಸಮತಟ್ಟೆಗೆ ತುಂಡುಗಳನ್ನಾಗಿ ಮಾಡುತ್ತದೆ. ಕಿರುದೌಡೆ ಹಲ್ಲು 8 ಹಲ್ಲುಗಳು, ಮೇಲ್ಭಾಗ 4 ಕೆಳಭಾಗ 4. ರಂಜಿತಾ. ನಾನು ಓದುತ್ತಿರುವುದು 8ನೇ ತರಗತಿಯಲ್ಲಿ. ನನ್ನ ಚಟುವಟಿಕೆ ಜೀವಸತ್ವ ಮತ್ತು ಖನಿಜಗಳು. ವಿವಿಧ ರೋಗಗಳಿಂದ ನಮ್ಮ ದೇಹವನ್ನು ರಕ್ಷಿಸುವ ಆಹಾರದ ಘಟಕಗಳು ಮತ್ತು ದುರಸ್ತಿ ಮಾಡಲು ಸಹಾಯ ಮಾಡುವ ಹಾಗೂ ದೈಹಿಕ ಕಾರ್ಯವನ್ನು ನಿರ್ವಹಿಸುವ ಆಹಾರದ ಘಟಕಗಳು. ಇವುಗಳನ್ನು ರಕ್ಷಣಾತ್ಮಕ ಪೋಷಕಾಂಶಗಳೆಂದು ಕರೆಯುವರು. ಜೀವಸತ್ವ ಎ ಕೆಲವು ಆಹಾರಗಳು: ಕ್ಯಾರೆಟ್, ಹಾಲು, ಪಪ್ಪಾಯ. ಜೀವಸತ್ವ ಬಿ ಆಹಾರಗಳು: ಅಕ್ಕಿ, ಗೋಧಿ, ಅಗಸೆ ಬೀಜ, ಪನೀರ್, ಅಗಸೆ. ಜೀವಸತ್ವ ಸಿ ಅನ್ನು ನೋಡುವುದಾದರೆ ಕಿತ್ತಾಳೆ, ಸೀಬೆ, ಹಸಿರು ಮೆಣಸಿನಕಾಯಿ, ಟೊಮೊಟೊ, ನಿಂಬೆ, ನೆಲ್ಲಿನಕಾಯಿ. ಸ್ವಲ್ಪ ಜಗದ್ ಎಕ್ಸ್ಪ್ಲೇನ್ ಮಾಡಮ್ಮ, ಇದರಲ್ಲಿ ಕೇಳಿಸಲ್ಲ. ಜೀವಸತ್ವಗಳು ಆಹಾರಗಳನ್ನು ನೋಡುವುದಾದರೆ ಮೊಟ್ಟೆ, ಸೂರ್ಯನ ಕಿರಣ, ಬೆಳಗಿನ ಸಮಯ, ಮೀನು. ಕ್ಯಾಲ್ಸಿಯಂನ ಆಹಾರಗಳನ್ನು ನೋಡುವುದಾದರೆ ಸೋಯಾ, ಮೊಸರು, ಪನ್ನೀರ್, ಹೆಣ್ಣು, ಮೊಟ್ಟೆ. ಅಯೋಡಿನ್ನ ಆಹಾರಗಳು: ಸಮುದ್ರದ ಕಳೆ, ಸಿಗಡಿ ಮೀನು, ಅಯೋಡಿನಯುಕ್ತ ಉಪ್ಪು. ಕಬ್ಬಿಣದ ಕೆಲವು ಆಹಾರಗಳು: ಹಸಿರೆಲೆ ತರಕಾರಿಗಳು, ಬೀಟ್ರೂಟ್, ದಾಳಿಂಬೆ, ನುಗ್ಗೆ ಸೊಪ್ಪು, ಬೆಲ್ಲ ಇತ್ಯಾದಿ. ಧನ್ಯವಾದ. ನನ್ನ ಹೆಸರು ಮಂಜುಷ. ನಾನು ಓದ್ತಿರೋದು 6ನೇ ತರಗತಿ. ಕೊಬ್ಬು ಮತ್ತು ಅದರ ಆಕಾರಗಳು: ಕೊಬ್ಬು ನಮ್ಮ ದೈನಂದಿನ ಆಹಾರದ ಶಕ್ತಿಯ ಪ್ರಾಥಮಿಕ ಆಕಾರಗಳಲ್ಲಿ ಒಂದು. ಕೊಬ್ಬು ವಿವಿಧ ಚಟುವಟಿಕೆಗಳನ್ನು ನಿರ್ವಹಿಸಲು ನಮಗೆ ಶಕ್ತಿಯನ್ನು ಒದಗಿಸುವ ಶಕ್ತಿಯ ಆಹಾರವಾಗಿದೆ. ಕೊಬ್ಬಿನ ಆಕಾರಗಳು: ಬಾದಾಮಿ, ಎಳ್ಳು, ಗೋಡಂಬಿ, ವಾಲ್ನಟ್, ಮೊಸರು, ಶೇಂಗಾ, ಬೆಣ್ಣೆ, ಎಣ್ಣೆ, ಮೊಟ್ಟೆ, ಎಳ್ಳು. ನನ್ನ ಹೆಸರು ದೀಕ್ಷಾ. ನಾನು ಓದುತ್ತಿರುವುದು 6ನೇ ತರಗತಿ. ನನ್ನ ಶಾಲೆಯ ಹೆಸರು ಹೊನ್ನಳ್ಳಿ ಸಿದ್ದಪ್ಪನವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೆಟ್ರಿ. ನಾನು ಹೇಳುತ್ತಿರುವುದು ಪ್ರೋಟೀನ್ಗಳ ಕೆಲವು ಆಕಾರಗಳು. ನಮ್ಮ ದೇಹ ಪ್ರೋಟೀನ್ಗಳ ಕೆಲವು ಆಕಾರಗಳು: ಆಹಾರದ ಪ್ರಮುಖ ಭಾಗವಾಗಿವೆ. ಹಾಲಿನ ಉತ್ಪಾದನೆಗಳು, ಪ್ರೋಟೀನ್ಗಳ ಕೆಲವು ಆಕಾರಗಳು. ಪ್ರೋಟೀನ್ಗಳು ಸಹ ನಮ್ಮ ಆಹಾರದ ಪ್ರಮುಖ ಭಾಗವಾಗಿದೆ. ಹಾಲಿನ ಉತ್ಪಾದನೆಗಳು, ಬೇಳೆಕಾಳುಗಳು ಪ್ರೋಟೀನ್ಗಳ ಆಕಾರಗಳಾಗಿವೆ. ನಮ್ಮ ದೇಹದ ಸಮೃದ್ಧಿ, ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಹಾಯ ಮಾಡುತ್ತವೆ. ಆದ್ದರಿಂದ ಇವುಗಳನ್ನು ದೇಹ ನಿರ್ಮಾಣಕಾರ ಆಹಾರ ಹೇಳುವರು. ಪ್ರೋಟೀನ್ಗಳ ಕೆಲವು ಆಕಾರಗಳು: ಸಸ್ಯದ ಆಕಾರ: ಕೋಳಿ ಮಾಂಸ, ಪನೀರ್, ಮೀನು, ಮೊಟ್ಟೆ. ಪ್ರಾಣಿಗಳ ಸಸ್ಯದ ಆಕಾರಗಳು: ತೊಗರಿಬೇಳೆ, ಸೋಯಾಬೀಜ, ತೊಗರಿಬೇಳೆ, ಬಟಾಣಿ, ಕಡಲೆಕಾಯಿ, ಹೆಸರುಕಾಳು, ಉದ್ದಿನಬೇಳೆ, ಕಡಲೆಬೇಳೆ. ಧನ್ಯವಾದ. ನನ್ನ ಹೆಸರು ಕೆ. ಸುರೇಶ. ನಾನು ಓದುತ್ತಿರುವುದು 6ನೇ ತರಗತಿ. ನನ್ನ ಶಾಲೆಯ ಹೆಸರು ಹೊನ್ನಳ್ಳಿ ಸಿದ್ದಪ್ಪನವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ನಾನು ಹೇಳುತ್ತಿರುವುದು ಕಾರ್ಬೋಹೈಡ್ರೇಟಿನ ಆಕಾರಗಳು. ಮತ್ತು ಆಕಾರಗಳು: ಕಾರ್ಬೋಹೈಡ್ರೇಟ್ ನಮ್ಮ ದೈನಂದಿನ ಆಹಾರ ಶಕ್ತಿಯ ಪ್ರಾಥಮಿಕ ಆಕಾರಗಳಲ್ಲಿ ಒಂದಾಗಿದೆ. ಕಾರ್ಬೋಹೈಡ್ರೇಟ್ ವಿವಿಧ ಚಟುವಟಿಕೆಯನ್ನು ನಿರ್ವಹಿಸಲು ನಮಗೆ ಶಕ್ತಿಯನ್ನು ಒದಗಿಸುತ್ತದೆ. ಆದ್ದರಿಂದ ಅವುಗಳನ್ನು ಶಕ್ತಿ ಒದಗಿಸುವ ಆಹಾರಗಳೆನ್ನುವರು. ಅವುಗಳ ಕಾರ್ಬೋಹೈಡ್ರೇಟಿನ ಕೆಲವು ಆಕಾರಗಳು: ಅಕ್ಕಿ, ಸಕ್ಕರೆ, ಬಾಳೆಹಣ್ಣು, ಆಲೂಗಡ್ಡೆ, ಮೆಕ್ಕೆಜೋಳ, ಸಜ್ಜೆ, ಗೋಧಿ, ಮಾವು, ಧನ್ಯವಾದ. ನನ್ನ ಹೆಸರು ನಾಗಲಕ್ಷ್ಮಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶಾಲೆಯ ಹೆಸರು ಹೊನ್ನಳ್ಳಿ ಸಿದ್ದಪ್ಪನವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೆಟ್ರಿ. ನಾನು ಹೇಳುತ್ತಿರುವುದು ಆಹಾರ ಸರಪಳಿ
ಮತ್ತೊಂದು ಜೀವಿಯ ಆಹಾರ ಮತ್ತು ಶಕ್ತಿ ಸಾಗುವ ಕ್ರಮವಾಗಿದೆ. ಸೂರ್ಯನಿಂದ ತಮ್ಮದೇ ಆದ ಆಹಾರವನ್ನು ತಯಾರಿಸಿಕೊಳ್ಳುತ್ತಾರೆ. ಉತ್ಪಾದಕರು ಸಸ್ಯಗಳು ಸೂರ್ಯನಿಂದ ತಮ್ಮದೇ ಆದ ಆಹಾರವನ್ನು ತಯಾರಿಸಿಕೊಳ್ಳುತ್ತಾರೆ. ಉದಾಹರಣೆ ಹುಲ್ಲು ಮರಗಳು. ಪ್ರಾಥಮಿಕ ಗ್ರಾಹಕರು ಉದಾಹರಣೆ ಕಪ್ಪೆ, ಹಕ್ಕಿ, ಹುಲಿ, ಸಿಂಹ. ನನ್ನ ಹೆಸರು ತಾಯಮ್ಮ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ವನ್ನಡಿ ಸಿದ್ದಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೆಟ್ರಿ. ನಾನು ಹೇಳುತ್ತಿರುವುದು ಮಾಲಿನ್ಯ ಮತ್ತು ತಡೆಗಟ್ಟುವಿಕೆ. ಮಾಲಿನ್ಯ ಪರಿಸರಕ್ಕೆ ಹಾನಿ ಉಂಟು ಮಾಡುವ ರೀತಿಯ ಹಾನಿಕಾರಕ ಪದಾರ್ಥಗಳೆಂದರೆ ಗಾಳಿ, ನೀರು, ಮಣ್ಣು ಅಥವಾ ಶಬ್ದ ಮೂಲಕ ಪರಿಸರವನ್ನು ಕಲುಷಿತಗೊಳಿಸುವುದನ್ನು ಮಾಲಿನ್ಯ ಎನ್ನುತ್ತಾರೆ. ಇದು ಮಾನವನ ಆರೋಗ್ಯಕ್ಕೂ ಹಾನಿಕಾರಕ ಪದಾರ್ಥ. ಮಾಲಿನ್ಯದ ವಿಧಗಳು ವಾಯು ಮಾಲಿನ್ಯ, ವಾಹನಗಳ ಹೊಗೆ, ಕಾರ್ಖಾನೆಗಳ ಹೊಗೆ, ಕಸವನ್ನು ಸುಡುವುದು. ಜಲ ಮಾಲಿನ್ಯ, ನದಿಗಳಲ್ಲಿ, ಕೆರೆಗಳಲ್ಲಿ ರಾಸಾಯನಿಕ ದ್ರವಗಳನ್ನು ಬಿಡುವುದು. ಮಣ್ಣಿನ ಮಾಲಿನ್ಯ, ಪ್ಲಾಸ್ಟಿಕ್, ರಾಸಾಯನಿಕ ಗೊಬ್ಬರವನ್ನು ಮಣ್ಣಿನಲ್ಲಿ ಹಾಕುವುದು. ಶಬ್ದ ಮಾಲಿನ್ಯ, ವಾಹನಗಳ ಹಾರ್ನ್, ಲೌಡ್ ಸ್ಪೀಕರ್, ಯಂತ್ರಗಳ ಗದ್ದಲ. ಮಾಲಿನ್ಯ ತಡೆಗಟ್ಟುವಿಕೆ. ಮರಗಳನ್ನು ಹೆಚ್ಚಾಗಿ ನೆಡಬೇಕು. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು. ಕಸವನ್ನು ಸರಿಯಾಗಿ ವಿಂಗಡಿಸಿ ಹಾಕಬೇಕು. ನೀರನ್ನು ವ್ಯರ್ಥ ಮಾಡಬಾರದು. ಶಬ್ದವನ್ನು ಕಡಿಮೆ ಮಾಡಬೇಕು. ಸ್ವಚ್ಛತಾ ಅಭಿಯಾನಗಳಲ್ಲಿ ಭಾಗವಹಿಸಬೇಕು. ಸ್ವಚ್ಛತಾ ಪರಿಸರವೇ ಜೀವನ ಮೌಲ್ಯ. ಧನ್ಯವಾದಗಳು. ನನ್ನ ಹೆಸರು ಗಾಯತ್ರಿ. ನಾನು ಓದುತ್ತಿರುವುದು 8ನೇ ತರಗತಿ. ನಮ್ಮ ಶಾಲೆಯ ಹೆಸರು ವನ್ನಡಿ ಸಿದ್ದಪ್ಪನವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೆಟ್ರಿ. ನಾನು ಓದುತ್ತಿರುವುದು ಗಾಳಿಯ ತೂಕ ಹೊಂದಿದೆ. ಉದ್ದೇಶ ಗಾಳಿಯ ತೂಕ ಹೊಂದಿದೆ ಎಂಬುದನ್ನು ಖಚಿತಪಡಿಸುವುದು. ಅಗತ್ಯ ವಸ್ತುಗಳು 2 ಬಲ್ಬ್ಗಳನ್ನು, ಒಂದು ಹಗುರವಾದ ಸೂಜಿ ದಾರ ಕಟ್ಟಿ. ವಿಧಾನ: 2 ಬಲೂನ್ಗಳನ್ನು ಸಮಾನ ಗಾತ್ರದಲ್ಲಿ ಊದಿಕೊಳ್ಳಿ. ಪ್ರತಿಯೊಂದು ಬಲೂನ್ ಕಡ್ಡಿಯ ಮಧ್ಯದ ತುದಿಗಳಿಗೆ ಕಟ್ಟಿ. ಕಡ್ಡಿಯ ಮಧ್ಯವನ್ನು ದಾರವನ್ನು ಕಡ್ಡಿಯ ಸಮತೋಲನವಾಗಿ ಹಿಡಿದುಕೊಳ್ಳಿ. ಒಂದು ಬಲೂನನ್ನು ಸೂಜಿ ಹೊಳೆಯಿರಿ. ಓಕೆ, ಪರವಾಗಿಲ್ಲ. ಓಕೆಮ್ಮ, ಏನು ತೊಂದರೆ ಇಲ್ಲ. ಸಿಡಿದ ಬಲೂನ್ ಇರುವ ಬದಿ ಮೇಲಕ್ಕೆ ಹೋಗುತ್ತದೆ. ಗಾಳಿ ತುಂಬದ ಖಾಲಿ ಬಲೂನ್ಗಿಂತ ಹೆಚ್ಚು ತೂಕ ಹೊಂದಿದೆ ಎಂಬುದನ್ನು ಗಾಳಿಯ ಸಾಬೀತುಪಡಿಸುವುದು. ನನ್ನ ಹೆಸರು ಸ್ವಪ್ನ. ನಾನು ಓದುತ್ತಿರುವುದು 6ನೇ ತರಗತಿ. ನನ್ನ ಶಾಲೆಯ ಹೆಸರು ವನ್ನಡಿ ಸಿದ್ದಪ್ಪನವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೆಟ್ರಿ. ನಾನು ಹೇಳುತ್ತಿರುವುದು ದ್ರವ್ಯದ ಸ್ಥಿತಿಗಳು. ಘನಕ್ಕೆ ಉದಾಹರಣೆ ಕಲ್ಲು. ದ್ರವಕ್ಕೆ ಉದಾಹರಣೆ ನೀರು. ಅನಿಲಕ್ಕೆ ಉದಾಹರಣೆ ಹೊಗೆ. ಧನ್ಯವಾದ. ನನ್ನ ಹೆಸರು ಜುಲಿ. ನಾನು ಓದುತ್ತಿದ್ದೆ 8ನೇ ತರಗತಿ. ನನ್ನ ಶಾಲೆಯ ಹೆಸರು GHPS ಮೆಟ್ರಿ. ನಾನು ಮಾಡ್ತಿರುವ ಪ್ರಯೋಗ ಸಾಂದ್ರತೆಯ ಪ್ರಯೋಗ. ಅಗತ್ಯವಾದ ವಸ್ತುಗಳು: ಮೊಟ್ಟೆ, 2 ಗ್ಲಾಸ್ಗಳು ನೀರು, ಉಪ್ಪು, ಚಮಚ. ಸಾಮಾನ್ಯ ನೀರಿನಲ್ಲಿ ಮೊಟ್ಟೆ ಮುಳುಗುತ್ತದೆ. ಉಪ್ಪು ನೀರಿನಲ್ಲಿ ಮೊಟ್ಟೆ ತೇಲುತ್ತದೆ. ತತ್ವ: ವಸ್ತುವಿನ ಸಾಂದ್ರತೆ ಎಂದರೆ ವಸ್ತುವಿನ ಗಾತ್ರಕ್ಕೆ ಅದರ ಭಾರ. ಉಪ್ಪು ನೀರು ಸಾಮಾನ್ಯ ನೀರಿಗಿಂತಲೂ ಹೆಚ್ಚು ಘನತೆ ಹೊಂದಿದೆ. ಹೆಚ್ಚು ಘನತೆಯ ಸಾಂದ್ರತೆ ಮೊಟ್ಟೆಯನ್ನು ಮೇಲಕ್ಕೆ ತಳ್ಳುತ್ತದೆ, ಆದ್ದರಿಂದ ಅದು ತೇಲುತ್ತದೆ. ಉದಾಹರಣೆಗೆ. ಧನ್ಯವಾದ. ನನ್ನ ಹೆಸರು ಶೈಲಿ. ನಾನು ಓದುತ್ತಿರುವುದು 8ನೇ ತರಗತಿ. ನಮ್ಮ ಶಾಲೆಯ ಹೆಸರು ವನ್ನಡಿ ಸಿದ್ದಪ್ಪನವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ನಾನು ಹೇಳುತ್ತಿರುವುದು ಗಾಜಿನ ಜಾರನ್ನು ಮೆಣಬತ್ತಿ ಪ್ರಯೋಗ. ಬೆಂಕಿ ಹೊತ್ತು ಉರಿಯುವ ಗಾಳಿ ಆಮ್ಲಜನಕ ಆಗುತ್ತೆ ಎಂಬುದನ್ನು ತೋರಿಸುವ ಪ್ರಯೋಗ. ಉದ್ದೇಶ: ಆಮ್ಲಜನಕವು ದಹನಕ್ಕೆ ಸಹಾಯ ಮಾಡುತ್ತದೆ. ಅಗತ್ಯ ವಸ್ತುಗಳು: ಮೇಣಬತ್ತಿ, ಗಾಜಿನ ಜಾರ್ ಅಥವಾ ಗ್ಯಾಸ್ ಲೈಟರ್, ಬೆಂಕಿ ಪೊಟ್ಟಣ, ಪ್ಲೇಟ್. ಮೇಣಬತ್ತಿ ಪ್ಲೇಟ್ ಅಥವಾ ಸಮತಟ್ಟ ಸ್ಥಳದಲ್ಲಿ ಇಡಿ ಎಂಬುದನ್ನು. ಮೇಣಬತ್ತಿಯನ್ನು ಜಾಗರೂಕತೆಯಿಂದ ಬೆಳಗಿಸಿ ಕೆಲವು ಕ್ಷಣಗಳು ಉರಿಯಲು ಬಿಡಿ. ಈಗ ಗಾಜಿನ ಜಾರನ್ನು ನಿಧಾನವಾಗಿ ಮೇಣಬತ್ತಿಗೆ ಮುಚ್ಚಿ. ತತ್ವ: ಗಾಳಿ ಇರುವಾಗ ಗಾಳಿ ಆಮ್ಲ. ನವೀನ. ನಾನು ಓದುತ್ತಿರುವುದು 7ನೇ ತರಗತಿ. ನಮ್ಮ ಶಾಲೆಯ ಹೆಸರು GHPS ಮೆಟ್ರಿ. ನಾನು ಹೇಳ್ತಿರೋ ಜಲಚಕ್ರ ಭೂಮಿಯ ಮೇಲೆ ನೀರು ನಿರಂತರವಾಗಿ ಸಂಚರಿಸುತ್ತದೆ. ಪ್ರಕ್ರಿಯೆಯೇ ಜಲಚಕ್ರ. ಹಂತಗಳು: ಆವಿಕರಣ, ಆವಿಯಾದ ಸೂರ್ಯನ ಬಿಸಿಲಿನಿಂದ ಆವಿಯಾದ ನೀರು
ತಣ್ಣನೆ ಆಗುತ್ತದೆ. ಶುದ್ಧೀಕರಣ ಆವಿಯಾದ ನೀರು ತಣ್ಣನೆಯಾಗಿ ಮೋಡವಾಗುತ್ತದೆ. ಮಳೆ ಬೀಳುವಿಕೆ. ನನ್ನ ಹೆಸರು ಕೆ ಪಾಂಡು. ನಾನು ಓದುತ್ತಿರೋದು 7ನೇ ತರಗತಿ. ನಾನು ಪ್ರಯೋಗ ಮಾಡುತ್ತಿರುವುದು ನ್ಯೂಟನ್ ಚಕ್ರ. ನ್ಯೂಟನ್ ಚಕ್ರ ಎನ್ನುವುದು ಒಂದು ವೃತ್ತಾಕಾರದ ಫಲಕವಾಗಿದ್ದು ಇದು 7 ಬಣ್ಣಗಳಿಂದ ಹೊಂದಿರುತ್ತದೆ. ಬಿಳಿ ಬೆಳಕು 7 ಬಣ್ಣಗಳಿಂದ ಹೊಂದಿರುತ್ತದೆ. ಚಕ್ರವು ವೇಗವಾಗಿ ತಿರುಗಿದಾಗ ಬಣ್ಣಗಳು ಗಮನಿಸಲು ಸಾಧ್ಯವಿಲ್ಲ. ದೃಷ್ಟಿ ಸ್ಥಿರತೆ ಬಣ್ಣಗಳು ಬೆರೆತು ಬಿಳಿಯಾಗಿ ಕಾಣುತ್ತದೆ. ಡಿಸ್ಕ್ ಅಥವಾ ನ್ಯೂಟನ್ ಚಕ್ರವು ವೇಗವಾಗಿ ತಿರುಗಿದಾಗ ಅದು ಬಿಳಿಯಾಗಿ ಕಾಣುತ್ತದೆ. ಬಿಳಿ ಬೆಳಕು 7 ಬಣ್ಣಗಳಿಂದ ಸಂಯೋಜನೆಯಾಗಿದೆ. ಧನ್ಯವಾದ. 7ನೇ ತರಗತಿ ಓದುತ್ತಿದ್ದೇನೆ. ಮಂಗಳ ಬಲ್ಬು ನನ್ನ ಹೆಸರು ಅರವಿಂದ್. 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡುವುದು ವಾಹಕ ಮತ್ತು ಅವಾಹಕ ವಸ್ತುಗಳು. ವಾಹಕ ವಸ್ತುಗಳು ವಾಹಕ ವಸ್ತುಗಳು ಹಚ್ಚುತ್ತವೆ. ನೀರು ಆವಾಹಕ ವಸ್ತುಗಳು ಹಚ್ಚುತ್ತವೆ. ನನ್ನ ಹೆಸರು ಸುನಿ ಮಾರಿಕ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಹೊನ್ನಾಳಿ ಸಿದ್ದಪ್ಪನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೆಟ್ಟಿ. ನಾನು ಈಗ ಹೇಳುತ್ತಿರುವುದು ಒಂದು ಕಾರಕ ಮತ್ತು ನೀರಿನ ಪ್ರಯೋಗ. ಹಂಗೆ ಎಕ್ಸ್ಪ್ಲೇನ್ ಮಾಡು ಹೇಳ್ಕೆ ಅಂತ. ಕಾದ ಕಪ್ಪು ಸುಡುತ್ತದೆ. ಕಾದ ಕಪ್ಪಿನಲ್ಲಿ ನೀರು ಹಾಕಿ ಇಟ್ಟಿದರೆ ಕಾದ ಕಪ್ಪು ಸುಡುವುದಿಲ್ಲ. ನೀರು ಹಾಕಿರುವ ಕಾದ ಕಪ್ಪು ಸುಡುವುದಿಲ್ಲ. ತಕ್ಷಣ ಸುಡುವುದಿಲ್ಲ. ತಾಪ ಹೀರಿಕೊಳ್ಳುವುದಿಲ್ಲ. ಧನ್ಯವಾದ. ನನ್ನ ಹೆಸರು ಎಚ್ ಅಮೃತ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡುತ್ತಿರುವುದು ಚಟುವಟಿಕೆ. ಬೀಜವು ಬೆಳೆಯಲು ಬೇಕಾದ ಅಗತ್ಯ ಪರಿಸ್ಥಿತಿಗಳು. ಮಣ್ಣಿಗೆ ನೀರು ಹಾಕಬೇಡಿ. ಸೂರ್ಯನ ನೇರ ಬೆಳಕಿನಲ್ಲಿ ಇರಿಸಿದೆ, ಅದಕ್ಕೆ ಇದು ಬೆಳೆಯಲಿಲ್ಲ. ಮಣ್ಣಿಗೆ ಜಾಸ್ತಿ ನೀರು ಹಾಕಿದ್ದೇನೆ, ಅದಕ್ಕೆ ಇದು ಬೆಳೆಯುವುದಿಲ್ಲ. ಸೂರ್ಯನ ನೇರ ಬೆಳಕಿನಲ್ಲಿ ಇರಿಸಿದೆ. ಮಡಿಕೆ ಸ್ವಲ್ಪ ನೀರು ಹಾಕಿದ್ದೇನೆ, ಕತ್ತಲಿನಲ್ಲಿ ಇರಿಸಿದ್ದೇನೆ, ಅದಕ್ಕೆ ಇದು ಬೆಳೆದಿಲ್ಲ. ಇದಕ್ಕೆ ಬೀಜ, ನೀರು, ಮಣ್ಣು, ಸೂರ್ಯನ ನೇರ ಬೆಳಕು ಹಾಕಿದ್ದೇನೆ, ಅದಕ್ಕೆ ಇದು ಚೆನ್ನಾಗಿ ಬೆಳೆದಿದೆ. ಆ ನಂತರದಲ್ಲಿ ಈ ಚಟುವಟಿಕೆಯ ಮೂಲಕ ಬೀಜ ಮೊಳಕೆ ಒಡೆಯಲು ಕೆಳಗಿನ ಅಂಶಗಳು ಅವಶ್ಯಕತೆ ಎಂದು ತೀರ್ಮಾನಿಸಲಾಗಿದೆ. ಬೀಜ, ಮಣ್ಣು, ನೀರು, ಗಾಳಿ, ಸೂರ್ಯನ ಬೆಳಕು. ಧನ್ಯವಾದಗಳು. ನನ್ನ ಹೆಸರು ಬಿಂದು. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಹೊನ್ನಾಳಿ ಸಿದ್ದಪ್ಪನವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೆಟ್ರಿ. ಇಂದು ನಮ್ಮ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ನಾನು ಈಗ ಮಾನವ ಜೀರ್ಣಾಂಗ ವ್ಯೂಹವನ್ನು ವಿವರಣೆ ಮಾಡುತ್ತೇನೆ. ಮಾನವ ಜೀರ್ಣಾಂಗ ವ್ಯವಸ್ಥೆ ಅಂದರೆ ಆಹಾರವನ್ನು ಜೀರ್ಣಿಸಿ ಪೋಷಕಾಂಶಗಳನ್ನು ದೇಹಕ್ಕೆ ಒದಗಿಸಿ ತ್ಯಾಜ್ಯವನ್ನು ಹೊರಹಾಕುವ ಅಂಗಾಂಗಗಳ ಸಮೂಹ. ಇದು ದೇಹಕ್ಕೆ ಶಕ್ತಿ ಮತ್ತು ಬೆಳವಣಿಗೆಗೆ ಅಗತ್ಯವಾದ ಪೋಷಕಾಂಶಗಳನ್ನು ನೀಡುತ್ತದೆ. ಮಾನವ ಜೀರ್ಣಾಂಗ ವ್ಯವಸ್ಥೆಯ ಮುಖ್ಯ ಭಾಗಗಳೆಂದರೆ ಬಾಯಿ, ಅನ್ನನಾಳ, ಜಠರ, ಸಣ್ಣ ಕರಳು, ದೊಡ್ಡ ಕರಳು, ಗುದದ್ವಾರ. ಬಾಯಿ ಮೌತ್ ಜೀರ್ಣಕ್ರಿಯೆ ಇಲ್ಲಿ ಆರಂಭವಾಗುತ್ತದೆ. ಹಲ್ಲುಗಳು ಆಹಾರವನ್ನು ಚೆನ್ನಾಗಿ ಜಗಿಯುತ್ತವೆ. ಲಾಲಾರಸ ಆಹಾರವನ್ನು ಮೃದುವಾಗಿಸಿ
ಜೀರ್ಣಕ್ಕೆ ಸಹಾಯ ಮಾಡುತ್ತದೆ. ಅನ್ನನಾಳ ಇಸೋಫ್ಯಾಗಸ್, ಬಾಯಿಯಿಂದ ಹೊಟ್ಟೆಗೆ ಆಹಾರವನ್ನು ಸಾಗಿಸುವ ಕೊಳವೆ. ಸ್ನಾಯು ಚಲನೆಗಳ ಮೂಲಕ ಆಹಾರವನ್ನು ಕೆಳಕ್ಕೆ ಒತ್ತುತ್ತದೆ. ಜಠರ ಆಹಾರವನ್ನು ಜೀರ್ಣರಸಗಳೊಂದಿಗೆ ಮಿಶ್ರಣ ಮಾಡುತ್ತದೆ. ಎಂಜೈಮ್ ಅಥವಾ ಕಿಣ್ವಗಳು ಆಹಾರವನ್ನು ದ್ರವ ರೂಪಕ್ಕೆ ತರುತ್ತವೆ. ಸಣ್ಣ ಕರಳು ಸ್ಮಾಲ್ ಇಂಟೆಸ್ಟೈನ್ ಸ್ವಲ್ಪ ಕ್ಯಾಮ್ರಾ ನೋಡು ನಾನು ನೋಡ್ಬೇಡ. ಸಿಡಿಯಾಗಿ ಸುತ್ತಲ್ಪಟ್ಟಿದ್ದು ಸುಮಾರು 7.5 ಮೀಟರ್ನಷ್ಟು ಉದ್ದವಿದೆ. ಇಲ್ಲಿ ಹೆಚ್ಚಿನ ಜೀರ್ಣಕ್ರಿಯೆ ನಡೆಯುತ್ತದೆ ಮತ್ತು ಸಂಪೂರ್ಣಗೊಳ್ಳುತ್ತದೆ. ಕಾರ್ಬೋಹೈಡ್ರೇಟ್ ಗ್ಲೂಕೋಸ್ನಂತಹ ಸರಳ ಸಕ್ಕರೆಗಳಾಗಿ, ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ಗಳಾಗಿ, ಪ್ರೋಟೀನ್ ಅಮೈನೋ ಆಮ್ಲಗಳಾಗಿ ಪರಿವರ್ತಿತವಾಗುತ್ತದೆ. ದೊಡ್ಡ ಕರಳು ಲಾರ್ಜ್ ಇಂಟೆಸ್ಟೈನ್ ಸಣ್ಣ ಕರಳಿಗಿಂತ ಅಗಲವಾಗಿದ್ದು ಸ್ವಲ್ಪ ಉದ್ದವು ಕಡಿಮೆ ಇರುತ್ತದೆ. ಇಲ್ಲಿ ಜೀರ್ಣಗೊಳ್ಳದ ಆಹಾರದಿಂದ ನೀರು ಮತ್ತು ಲವಣಗಳನ್ನು ಹೀರುವುದು ದೊಡ್ಡ ಕರಳಿನ ಕಾರ್ಯ. ಗುದದ್ವಾರ ಎನಾಸ್ ಜೀರ್ಣಗೊಳ್ಳದ ಆಹಾರ ಮತ್ತು ತ್ಯಾಜ್ಯವನ್ನು ಸಂಗ್ರಹಿಸಿ ಹೊರ ಹಾಕುತ್ತದೆ. ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಆಸಿಯಾನ್ ಚಾನಲ್ಗೆ ಧನ್ಯವಾದ. ನನ್ನ ಹೆಸರು ವನ್ನೂರ್ ಬಿ. ನಾನು ಓದ್ತಿರುವುದು 8ನೇ ತರಗತಿ. ನನ್ನ ಶಾಲೆಯ ಹೆಸರು ಹೊನ್ನಾಳಿ ಸಿದ್ದಪ್ಪನವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೆಟ್ಟಿ. ನನ್ನ ಚಟುವಟಿಕೆ ಜ್ವಾಲೆ ಮತ್ತು ಅದರ ವಿಭಿನ್ನ ಪ್ರದೇಶಗಳು. ಜ್ವಾಲೆ ಎಂದರೆ ಇಂಧನವು ಗಾಳಿಯಲ್ಲಿರುವ ಆಮ್ಲಜನಕದೊಂದಿಗೆ ದಹನಗೊಳ್ಳುವಾಗ ಕಾಣುವ ಬಿಸಿಯಾದ ಬೆಳಕಿನ ಭಾಗ. ಜ್ವಾಲೆಯಲ್ಲಿ ಕಡಿಮೆ ಉಷ್ಣತೆ ಭಾಗ. 1ನೇದು ಒಳಗಿನ ಕತ್ತಲ ಪ್ರದೇಶ ಅಥವಾ ಜ್ವಾಲೆಯ ಅತ್ಯಂತ ಒಳವಲಯ. ಇಂಧನದ ಹತ್ತಿರ ಇರುತ್ತದೆ. ಪೂರ್ಣವಾಗಿ ದಹನವಾಗದ ಇಂಧನ ವಾಯುಗಳಿರುತ್ತದೆ. ಅಲ್ಪ ದಹನ ನಡೆಯುತ್ತದೆ. ಮಧ್ಯಮ ಉಷ್ಣತೆ ಇರುತ್ತದೆ. 2ನೇ ಪಾಯಿಂಟ್ ಇದು ಒಳಗಿನ ಮಧ್ಯಮ ಪ್ರಕಾಶಮಾನ ಪ್ರದೇಶ ಅಥವಾ ಪಾರ್ಶ್ವದಹನ ಕ್ರಿಯೆಯ ಮಧ್ಯವಲಯ. ಇಂಧನದ ಇದು ಹಳದಿ ಅಥವಾ ಕಿತ್ತಳೆ ಬಣ್ಣದಲ್ಲಿ ಕಾಣುತ್ತದೆ. ಅಲ್ಪ ದಹನ ನಡೆಯುತ್ತದೆ. ಹೊಗೆ ಉಂಟಾಗಬಹುದು. 3ನೇದು ಹೊರಗಿನ ಅಪ್ರಕಾಶಮಾನ ಪ್ರದೇಶ ಅಥವಾ ಸಂಪೂರ್ಣ ದಹನ ಕ್ರಿಯೆಯ ಹೊರಗಿನ ವಲಯ. ನೀಲಿ ಬಣ್ಣದಲ್ಲಿ ಕಾಣುತ್ತದೆ. ನೀಲಿ ಬಣ್ಣದಲ್ಲಿ ಕಾಣುತ್ತದೆ. ಸಂಪೂರ್ಣವಾಗಿ ದಹನ ನಡೆಯುತ್ತದೆ. ಅತ್ಯಂತ ಹೆಚ್ಚು ಉಷ್ಣತೆ ಭಾಗ. ಧನ್ಯವಾದಗಳು. ನನ್ನ ಹೆಸರು ಮಾಲಾ. ನಾನು ಓದುತ್ತಿರುವುದು 7ನೇ ತರಗತಿ. ನನ್ನ ಶಾಲೆಯ ಹೆಸರು ಹೊನ್ನಾಳಿ ಸಿದ್ದಪ್ಪನವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೆಟ್ರಿ. ನನ್ನ ಚಟುವಟಿಕೆ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳು. ಆಕಾರ, ಗಾತ್ರ, ಬಣ್ಣ ಮತ್ತು ಪದಾರ್ಥದ ಸ್ಥಿತಿ ಮುಂತಾದವು ಭೌತ ಗುಣಗಳು. ಒಂದು ಭೌತಿಕ ಗುಣಗಳಲ್ಲಿ ಬದಲಾವಣೆಯಾದರೆ ಆ ಬದಲಾವಣೆಯನ್ನು ಭೌತ ಬದಲಾವಣೆ ಎನ್ನುವರು. ಭೌತ ಬದಲಾವಣೆಯು ಸಾಮಾನ್ಯವಾಗಿ ಒಂದು ಪಾರವರ್ತ ಬದಲಾವಣೆ. ಇಂತಹ ಬದಲಾವಣೆಯಲ್ಲಿ ಹೊಸ ವಸ್ತು ಉತ್ಪತ್ತಿಯಾಗುವುದಿಲ್ಲ. ಉದಾಹರಣೆ, ಒಂದು ಅಥವಾ ಹೆಚ್ಚು ಪದಾರ್ಥಗಳು ಉತ್ಪತ್ತಿಯಾಗುವ ಬದಲಾವಣೆಗಳನ್ನು ರಾಸಾಯನಿಕ ಬದಲಾವಣೆ ಎನ್ನುವರು. ರಾಸಾಯನಿಕ ಬದಲಾವಣೆಗೆ ಒಳಗೊಂಡಿರುವ ಬದಲಾವಣೆ: 1. ಉಷ್ಣ ಬೆಳಕು ಇತರ ಯಾವುದೇ ವಿಕಿರಣವು ಬಿಡುಗಡೆಯಾಗಬಹುದು. 2. ಶಬ್ದ ಉತ್ಪತ್ತಿಯಾಗಬಹುದು. 3. ವಾಸನೆಯಲ್ಲಿ ಬದಲಾವಣೆಯಾಗಬಹುದು. 4. ಬಣ್ಣದಲ್ಲಿ ಬದಲಾವಣೆಯಾಗಬಹುದು. 5. ಅನಿಲ ಉತ್ಪತ್ತಿಯಾಗಬಹುದು.